ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕೆಲವೊಂದು ಹೋಟೆಲ್ಗಳು ಪೂರಿ ಚಪಾತಿ ದೋಸೆ ಎಲ್ಲ ಕ್ಲೋಸ್ ಮಾಡಿದರೆ. ಇದರ ನಡುವೆ CTR ಮಲ್ಲೇಶ್ವರಂನ CTR ಹೋಟೆಲ್ ಮುಂದೆ ನೋಡ್ತಿರ್ಬೋದು, ಮಾರುತಿ ಕ್ಯೂ ಇದೆ ದೋಸೆ ತಿನ್ನಲು. ಯಾಕಂದರೆ ಇಲ್ಲಿ ದೋಸೆ ಫೇಮಸ್ಸು, ವೆರೈಟಿ ದೋಸೆ ಮಾಡ್ತಾರೆ. ಹೀಗಾಗಿ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ, ಮಾರುತಿ ಕ್ಯೂ ಇದೆ. ಇಲ್ಲಿ ದಿನಕ್ಕೆ 5 ಸಿಲಿಂಡ್ರು ಬೇಕಾಗುತ್ತೆ. ಸದ್ಯಕ್ಕೆ ಸಿಲಿಂಡರ್ಗಳು ಅವೈಲೇಬಲ್ ಇದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ ಕೆಲವು ಹೋಟೆಲ್ಗಳು ಸಿಲಿಂಡ್ರ್ ಇಲ್ಲ ಎಂಬ ಕಾರಣಕ್ಕೆ ದೋಸೆ ಚಪಾತಿ ಮತ್ತೊಂದು ಕಡೆ ಪೂರಿ ಎಲ್ಲ ಕ್ಯಾನ್ಸಲ್ ಮಾಡಿದರೆ, ಮೆನು ಕಡಿತ ಮಾಡಿದರೆ, ಓನ್ಲಿ ರೈಸ್ ಮಾತಿಗೆ ಮಾತ್ರ ಸೀಮಿತ ಮಾಡಿದರೆ. ಬಟ್ CTRಲ್ಲಿ ಮಾತ್ರ ಹೆವಿ ಜನ ದೋಸೆ ತಿನ್ನಲು ಸಾಕಷ್ಟು ಜನ ಬಂದಿದ್ದಾರೆ ಸಿಟಿಯ ಬೇರೆ ಬೇರೆ ಭಾಗಗಳಿಂದ. ಯಾಕಂದರೆ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಇಲ್ಲಿ CTRಲ್ಲಿ ದೋಸೆ ತುಂಬ ಫೇಮಸ್ಸು. ಹೀಗಾಗಿ ಈ ಒಂದು ಭಾಗಕ್ಕೆ ಬಂದು, ಈ ಒಂದು ಹೋಟ್ಲಿಗೆ ಬಂದು ಈಗ ದೋಸೆ ತಿನ್ನಲು ಮುಂದೆ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಳಗಡೆ ಸಹ ತುಂಬ ರಶ್ ಆಗಿದೆ, ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದರೆ ಇಲ್ಲಿ ವೆರೈಟಿ ದೋಸೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಜನ ಬಂದು ಈಗ ದೋಸೆ ತಿಂತಿದ್ದಾರೆ. ಯಾಕಂದರೆ ಬೇರೆ ಕಡೆ ಹೋಟೆಲ್ಗಳು ಬಂದಾಗಿದ್ದಾವೆ, ದೋಸೆ ಸಿಗ್ತಿಲ್ಲ. ಹೀಗಾಗಿ CTR ಹತ್ತ ಬಂದು ದೋಸೆ ತಿನ್ನಲು ಜನ ಬರ್ತಿದ್ರೆ. ಇಲ್ಲಿ ಗಣೇಶ್ ಇದರ ಮಾಲೀಕರು, ಅವ್ರನ್ನೇ ಮಾತಾಡ್ತೀನಿ. ಸರ್, ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕು? ಏನಾದರೂ ಸಮಸ್ಯೆ ಆಗಿದೆನಾ ತಮಗೆ? 4 ರಿಂದ 5 ಸಿಲಿಂಡರ್ ಬೇಕು. ಸಮಸ್ಯೆ ಇದೆ, ನಾವು ಹಂಗೆ ಅಡ್ಜಸ್ಟ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ಕಮ್ಮಿ, ಆರ್ಡ್ರಿಗಿಂತ ಕಮ್ಮಿ ಸಿಗುತ್ತೆ ಸರ್. ಇಲ್ಲ ಸರ್, ನಮ್ಮ ಮೆನು ಏನಿದೆ ಅದನ್ನು ನಾವು ಓಡಿಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಇಡ್ಲಿ ಇದೆ, ವಡೆ ಇದೆ, ಪೂರಿ, ರವಾ ಇಡ್ಲಿ, ಖಾರ ಬಾತ್, ಕೇಸರಿ ಬಾತ್, ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಪ್ಲೇನ್ ದೋಸೆ, ಸೆಟ್ ದೋಸೆ ಇದೆ. ಹೌದೌದು, ಮಾಮೂಲಿ ಸಂಡೇ ಏನಿದೆ ಅದರ ರಶ್ ಇದೆ, ಅದ್ರ ಪ್ರಕಾರವಾಗಿ ನಾವು ನಡೆಸ್ತಾ ಇದ್ದೀವಿ. ಗಣೇಶ್ ಅವರು ಹೇಳೋ ಪ್ರಕಾರ ಇಲ್ಲಿ ಮಾಲೀಕರು ಮೆನುಗಳು ಆಗಿದೆ, ಚೇಂಜ್ ಮಾಡಿಲ್ಲ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಸಿಲಿಂಡರ್ ದಿನಕ್ಕೆ 5-6 ಬೇಕಾಗುತ್ತೆ. ನಾವು ತರಿಸ್ಕೊಡ್ತಿದ್ವಿ, ಒಂದು ಕಡೆ ಬ್ಲ್ಯಾಕಲ್ಲಿ ಆಯಿತು, ದುಡ್ಡು ಕೊಟ್ಟರೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದು CTRಗೆ ಬಂದು ಒಂದು ಕಡೆ ದೋಸೆ ತಿಂತಿದ್ದಾರೆ. ಇಲ್ಲಿ ವೆರೈಟಿ ಫುಡ್ ಸಿಗುತ್ತೆ, ದೋಸೆ ಇಡ್ಲಿ ಪೂರಿ ವೆರೈಟಿ ಆಗಿರುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಹೋಟೆಲಲ್ಲಿ ಬಂದು ಈಗ ದೋಸೆ ಇಡ್ಲಿ ಮತ್ತೊಂದು ಕಡೆ ಪೂರಿ ಎಲ್ಲ ಸಿಗುತ್ತೆ ಈ ಒಂದು CTRಲ್ಲಿ. ಹೀಗಾಗಿ ಬಂದು ತಿಂತಿದ್ದಾರೆ, ಜಾಸ್ತಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕೆಲವೊಂದು ಹೋಟೆಲ್ಗಳು ಪೂರಿ ಚಪಾತಿ ದೋಸೆ ಎಲ್ಲ ಕ್ಲೋಸ್ ಮಾಡಿದರೆ. ಇದರ ನಡುವೆ CTR ಮಲ್ಲೇಶ್ವರಂನ CTR ಹೋಟೆಲ್ ಮುಂದೆ ನೋಡ್ತಿರ್ಬೋದು, ಮಾರುತಿ ಕ್ಯೂ ಇದೆ ದೋಸೆ ತಿನ್ನಲು. ಯಾಕಂದರೆ ಇಲ್ಲಿ ದೋಸೆ ಫೇಮಸ್ಸು, ವೆರೈಟಿ ದೋಸೆ ಮಾಡ್ತಾರೆ. ಹೀಗಾಗಿ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ, ಮಾರುತಿ ಕ್ಯೂ ಇದೆ. ಇಲ್ಲಿ ದಿನಕ್ಕೆ 5 ಸಿಲಿಂಡ್ರು ಬೇಕಾಗುತ್ತೆ. ಸದ್ಯಕ್ಕೆ ಸಿಲಿಂಡರ್ಗಳು ಅವೈಲೇಬಲ್ ಇದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ ಕೆಲವು ಹೋಟೆಲ್ಗಳು ಸಿಲಿಂಡ್ರ್ ಇಲ್ಲ ಎಂಬ ಕಾರಣಕ್ಕೆ ದೋಸೆ ಚಪಾತಿ ಮತ್ತೊಂದು ಕಡೆ ಪೂರಿ ಎಲ್ಲ ಕ್ಯಾನ್ಸಲ್ ಮಾಡಿದರೆ, ಮೆನು ಕಡಿತ ಮಾಡಿದರೆ, ಓನ್ಲಿ ರೈಸ್ ಮಾತಿಗೆ ಮಾತ್ರ ಸೀಮಿತ ಮಾಡಿದರೆ. ಬಟ್ CTRಲ್ಲಿ ಮಾತ್ರ ಹೆವಿ ಜನ ದೋಸೆ ತಿನ್ನಲು ಸಾಕಷ್ಟು ಜನ ಬಂದಿದ್ದಾರೆ ಸಿಟಿಯ ಬೇರೆ ಬೇರೆ ಭಾಗಗಳಿಂದ. ಯಾಕಂದರೆ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಇಲ್ಲಿ CTRಲ್ಲಿ ದೋಸೆ ತುಂಬ ಫೇಮಸ್ಸು. ಹೀಗಾಗಿ ಈ ಒಂದು ಭಾಗಕ್ಕೆ ಬಂದು, ಈ ಒಂದು ಹೋಟ್ಲಿಗೆ ಬಂದು ಈಗ ದೋಸೆ ತಿನ್ನಲು ಮುಂದೆ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಳಗಡೆ ಸಹ ತುಂಬ ರಶ್ ಆಗಿದೆ, ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದರೆ ಇಲ್ಲಿ ವೆರೈಟಿ ದೋಸೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಜನ ಬಂದು ಈಗ ದೋಸೆ ತಿಂತಿದ್ದಾರೆ. ಯಾಕಂದರೆ ಬೇರೆ ಕಡೆ ಹೋಟೆಲ್ಗಳು ಬಂದಾಗಿದ್ದಾವೆ, ದೋಸೆ ಸಿಗ್ತಿಲ್ಲ. ಹೀಗಾಗಿ CTR ಹತ್ತ ಬಂದು ದೋಸೆ ತಿನ್ನಲು ಜನ ಬರ್ತಿದ್ರೆ. ಇಲ್ಲಿ ಗಣೇಶ್ ಇದರ ಮಾಲೀಕರು, ಅವ್ರನ್ನೇ ಮಾತಾಡ್ತೀನಿ. ಸರ್, ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕು? ಏನಾದರೂ ಸಮಸ್ಯೆ ಆಗಿದೆನಾ ತಮಗೆ? 4 ರಿಂದ 5 ಸಿಲಿಂಡರ್ ಬೇಕು. ಸಮಸ್ಯೆ ಇದೆ, ನಾವು ಹಂಗೆ ಅಡ್ಜಸ್ಟ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ಕಮ್ಮಿ, ಆರ್ಡ್ರಿಗಿಂತ ಕಮ್ಮಿ ಸಿಗುತ್ತೆ ಸರ್. ಇಲ್ಲ ಸರ್, ನಮ್ಮ ಮೆನು ಏನಿದೆ ಅದನ್ನು ನಾವು ಓಡಿಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಇಡ್ಲಿ ಇದೆ, ವಡೆ ಇದೆ, ಪೂರಿ, ರವಾ ಇಡ್ಲಿ, ಖಾರ ಬಾತ್, ಕೇಸರಿ ಬಾತ್, ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಪ್ಲೇನ್ ದೋಸೆ, ಸೆಟ್ ದೋಸೆ ಇದೆ. ಹೌದೌದು, ಮಾಮೂಲಿ ಸಂಡೇ ಏನಿದೆ ಅದರ ರಶ್ ಇದೆ, ಅದ್ರ ಪ್ರಕಾರವಾಗಿ ನಾವು ನಡೆಸ್ತಾ ಇದ್ದೀವಿ. ಗಣೇಶ್ ಅವರು ಹೇಳೋ ಪ್ರಕಾರ ಇಲ್ಲಿ ಮಾಲೀಕರು ಮೆನುಗಳು ಆಗಿದೆ, ಚೇಂಜ್ ಮಾಡಿಲ್ಲ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಸಿಲಿಂಡರ್ ದಿನಕ್ಕೆ 5-6 ಬೇಕಾಗುತ್ತೆ. ನಾವು ತರಿಸ್ಕೊಡ್ತಿದ್ವಿ, ಒಂದು ಕಡೆ ಬ್ಲ್ಯಾಕಲ್ಲಿ ಆಯಿತು, ದುಡ್ಡು ಕೊಟ್ಟರೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದು CTRಗೆ ಬಂದು ಒಂದು ಕಡೆ ದೋಸೆ ತಿಂತಿದ್ದಾರೆ. ಇಲ್ಲಿ ವೆರೈಟಿ ಫುಡ್ ಸಿಗುತ್ತೆ, ದೋಸೆ ಇಡ್ಲಿ ಪೂರಿ ವೆರೈಟಿ ಆಗಿರುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಹೋಟೆಲಲ್ಲಿ ಬಂದು ಈಗ ದೋಸೆ ಇಡ್ಲಿ ಮತ್ತೊಂದು ಕಡೆ ಪೂರಿ ಎಲ್ಲ ಸಿಗುತ್ತೆ ಈ ಒಂದು CTRಲ್ಲಿ. ಹೀಗಾಗಿ ಬಂದು ತಿಂತಿದ್ದಾರೆ, ಜಾಸ್ತಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕೆಲವೊಂದು ಹೋಟೆಲ್ಗಳು ಪೂರಿ ಚಪಾತಿ ದೋಸೆ ಎಲ್ಲ
ಕ್ಲೋಸ್ ಮಾಡಿದರೆ. ಇದರ ನಡುವೆ CTR ಮಲ್ಲೇಶ್ವರಂನ CTR ಹೋಟೆಲ್ ಮುಂದೆ ನೋಡ್ತಿರ್ಬೋದು ಮಾರುತಿ ಕ್ಯೂ ಇದೆ ದೋಸೆ ತಿನ್ನಲು. ಯಾಕಂದರೆ ಇಲ್ಲಿ ದೋಸೆ ಫೇಮಸ್ಸು, ವೆರೈಟಿ ದೋಸೆ ಮಾಡ್ತಾರೆ. ಹೀಗಾಗಿ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ, ಮಾರುದ್ದ ಕ್ಯೂ ಇದೆ. ಇಲ್ಲಿ ದಿನಕ್ಕೆ 5 ಸಿಲಿಂಡ್ರು ಬೇಕಾಗುತ್ತೆ. ಸದ್ಯಕ್ಕೆ ಸಿಲಿಂಡರ್ಗಳು ಅವೈಲೇಬಲ್ ಇದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ ಕೆಲವು ಹೋಟೆಲ್ಗಳು ಸಿಲಿಂಡರ್ ಇಲ್ಲ ಎಂಬ ಕಾರಣಕ್ಕೆ ದೋಸೆ, ಚಪಾತಿ ಮತ್ತೊಂದು ಕಡೆ ಪೂರಿ ಎಲ್ಲ ಕ್ಯಾನ್ಸಲ್ ಮಾಡಿದರೆ, ಮೆನು ಕಡಿತ ಮಾಡಿದರೆ, ಓನ್ಲಿ ರೈಸ್ ಮಾತಿಗೆ ಮಾತ್ರ ಸೀಮಿತ ಮಾಡಿದರೆ. ಬಟ್ ಸಿಟಿಯಲ್ಲಿ ಮಾತ್ರ ಹೆವಿ ಜನ ದೋಸೆ ತಿನ್ನಲು ಸಾಕಷ್ಟು ಜನ ಬಂದಿದ್ದಾರೆ ಸಿಟಿಯ ಬೇರೆ ಬೇರೆ ಭಾಗಗಳಿಂದ. ಯಾಕಂದರೆ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಸಿಟಿಯಲ್ಲಿ ದೋಸೆ ತುಂಬ ಫೇಮಸ್ಸು. ಹೀಗಾಗಿ ಈ ಒಂದು ಭಾಗಕ್ಕೆ ಬಂದು, ಈ ಒಂದು ಹೋಟ್ಲಿಗೆ ಬಂದು ಈಗ ದೋಸೆ ತಿನ್ನಲು ಮುಂದೆ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಳಗಡೆ ಸಹ ತುಂಬ ರಶ್ ಆಗಿದೆ, ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದರೆ ಇಲ್ಲಿ ವೆರೈಟಿ ದೋಸೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಜನ ಬಂದು ಈಗ ದೋಸೆ ತಿಂತಿದ್ದಾರೆ. ಯಾಕಂದರೆ ಬೇರೆ ಕಡೆ ಹೋಟೆಲ್ಗಳು ಬಂದಾಗಿದ್ದಾವೆ, ದೋಸೆ ಸಿಗ್ತಿಲ್ಲ. ಹೀಗಾಗಿ ಸಿಟಿಯರ್ ಹತ್ತ ಬಂದು ದೋಸೆ ತಿನ್ನಲು ಜನ ಬರ್ತಿದ್ರೆ. ಇಲ್ಲಿ ಗಣೇಶ್ ಇದರ ಮಾಲೀಕರು, ಅವ್ರನ್ನೇ ಮಾತಾಡ್ತೀನಿ. ಸರ್, ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕು? ಏನಾದರೂ ಸಮಸ್ಯೆ ಆಗಿದೆನಾ ತಮಗೆ? 4 ರಿಂದ 5 ಸಿಲಿಂಡರ್ ಬೇಕು. ಸಮಸ್ಯೆ ಇದೆ, ನಾವು ಹಂಗೆ ಅಡ್ಜಸ್ಟ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ಕಮ್ಮಿ, ಆರ್ಡ್ರಿಗಿಂತ ಕಮ್ಮಿ ಸಿಗುತ್ತೆ ಸರ್. ಇಲ್ಲ ಸರ್, ನಮ್ಮ ಮೆನು ಏನಿದೆ ಅದನ್ನು ನಾವು ಓಡಿಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಇಡ್ಲಿ ಇದೆ, ವಡೆ ಇದೆ, ಪೂರಿ, ರವಾ ಇಡ್ಲಿ, ಖಾರ ಬಾತ್, ಕೇಸರಿ ಬಾತ್, ದೋಸೆ, ಬೆಣ್ಣೆ ಮಸಾಲೆ, ಮಸಾಲೆ ದೋಸೆ, ಬೆಣ್ಣೆ ಪ್ಲೇನ್ ದೋಸೆ, ಸೆಟ್ ದೋಸೆ ಇದೆ. ಹೌದೌದು, ಮಾಮೂಲಿ ಸಂಡೇ ಏನಿದೆ ಅದರ ರಶ್ ಇದೆ, ಅದ್ರ ಪ್ರಕಾರವಾಗಿ ನಾವು ನಡೆಸ್ತಾ ಇದ್ದೀವಿ. ಗಣೇಶ್ ಅವರು ಹೇಳೋ ಪ್ರಕಾರ ಇಲ್ಲಿ ಮಾಲೀಕರು ಮೆನುಗಳು ಆಗಿದೆ, ಚೇಂಜ್ ಮಾಡಿಲ್ಲ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಸಿಲಿಂಡರ್ ದಿನಕ್ಕೆ 5-6 ಬೇಕಾಗುತ್ತೆ. ನಾವು ತರಿಸ್ಕೊಳ್ತಿದ್ವಿ. ಒಂದು ಕಡೆ ಬ್ಲ್ಯಾಕಲ್ಲೇ ಆಯಿತು, ದುಡ್ಡು ಕೊಟ್ಟರೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದು CTRಗೆ ಬಂದು ಒಂದು ಕಡೆ ದೋಸೆ ತಿಂತಿದ್ದಾರೆ. ಇಲ್ಲಿ ವೆರೈಟಿ ಫುಡ್ ಸಿಗುತ್ತೆ, ದೋಸೆ, ಇಡ್ಲಿ, ಪೂರಿ ವೆರೈಟಿ ಆಗಿರುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಹೋಟೆಲಲ್ಲಿ ಬಂದು ಈಗ ದೋಸೆ, ಇಡ್ಲಿ ಮತ್ತೊಂದು ಕಡೆ ಪೂರಿ ಎಲ್ಲ ಸಿಗುತ್ತೆ ಈ ಒಂದು CTRಲ್ಲಿ. ಹೀಗಾಗಿ ಬಂದು ತಿಂತಿದ್ದಾರೆ. ಜಾಸ್ತಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಕೆಲವೊಂದು ಹೋಟೆಲ್ಗಳು ಪೂರಿ, ಚಪಾತಿ, ದೋಸೆ ಎಲ್ಲ ಕ್ಲೋಸ್ ಮಾಡಿದರೆ. ಇದರ ನಡುವೆ CTR ಮಲ್ಲೇಶ್ವರಂನ CTR ಹೋಟೆಲ್ ಮುಂದೆ ನೋಡ್ತಿರ್ಬೋದು ಮಾರುತಿ ಕ್ಯೂ ಇದೆ ದೋಸೆ ತಿನ್ನಲು. ಯಾಕಂದರೆ ಇಲ್ಲಿ ದೋಸೆ ಫೇಮಸ್ಸು, ವೆರೈಟಿ ದೋಸೆ ಮಾಡ್ತಾರೆ. ಹೀಗಾಗಿ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ, ಮಾರುದ್ದ ಕ್ಯೂ ಇದೆ. ಇಲ್ಲಿ ದಿನಕ್ಕೆ 5 ಸಿಲಿಂಡ್ರು ಬೇಕಾಗುತ್ತೆ. ಸದ್ಯಕ್ಕೆ ಸಿಲಿಂಡರ್ಗಳು ಅವೈಲೇಬಲ್ ಇದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ ಕೆಲವು ಹೋಟೆಲ್ಗಳು ಸಿಲಿಂಡರ್ ಇಲ್ಲ ಎಂಬ ಕಾರಣಕ್ಕೆ ದೋಸೆ, ಚಪಾತಿ ಮತ್ತೊಂದು ಕಡೆ ಪೂರಿ ಎಲ್ಲ ಕ್ಯಾನ್ಸಲ್ ಮಾಡಿದರೆ, ಮೆನು ಕಡಿತ ಮಾಡಿದರೆ, ಓನ್ಲಿ ರೈಸ್ ಮಾತಿಗೆ ಮಾತ್ರ ಸೀಮಿತ ಮಾಡಿದರೆ. ಬಟ್ ಸಿಟಿಯಲ್ಲಿ ಮಾತ್ರ ಹೆವಿ ಜನ ದೋಸೆ ತಿನ್ನಲು ಸಾಕಷ್ಟು ಜನ ಬಂದಿದ್ದಾರೆ ಸಿಟಿಯ ಬೇರೆ ಬೇರೆ ಭಾಗಗಳಿಂದ. ಯಾಕಂದರೆ ಇವತ್ತು ಭಾನುವಾರ ಬೇರೆ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಸಿಟಿಯಲ್ಲಿ ದೋಸೆ ತುಂಬ ಫೇಮಸ್ಸು. ಹೀಗಾಗಿ ಈ ಒಂದು ಭಾಗಕ್ಕೆ ಬಂದು, ಈ ಒಂದು ಹೋಟ್ಲಿಗೆ ಬಂದು ಈಗ ದೋಸೆ ತಿನ್ನಲು ಮುಂದೆ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಳಗಡೆ ಸಹ ತುಂಬ ರಶ್ ಆಗಿದೆ, ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದರೆ ಇಲ್ಲಿ ವೆರೈಟಿ ದೋಸೆ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಜನ ಬಂದು ಈಗ ದೋಸೆ ತಿಂತಿದ್ದಾರೆ. ಯಾಕಂದರೆ ಬೇರೆ ಕಡೆ ಹೋಟೆಲ್ಗಳು ಬಂದಾಗಿದ್ದಾವೆ, ದೋಸೆ ಸಿಗ್ತಿಲ್ಲ. ಹೀಗಾಗಿ CTR ಹತ್ತ ಬಂದು ದೋಸೆ ತಿನ್ನಲು ಜನ ಬರ್ತಿದ್ರೆ. ಇಲ್ಲಿ ಗಣೇಶ್ ಇದರ ಮಾಲೀಕರು, ಅವ್ರನ್ನೇ ಮಾತಾಡ್ತೀನಿ. ಸರ್, ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕು? ಏನಾದರೂ ಸಮಸ್ಯೆ ಆಗಿದೆನಾ ತಮಗೆ? 4 ರಿಂದ 5 ಸಿಲಿಂಡರ್ ಬೇಕು. ಸಮಸ್ಯೆ ಇದೆ, ನಾವು ಹಂಗೆ ಅಡ್ಜಸ್ಟ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ಕಮ್ಮಿ, ಆರ್ಡ್ರಿಗಿಂತ ಕಮ್ಮಿ ಸಿಗುತ್ತೆ ಸರ್. ಇಲ್ಲ ಸರ್, ನಮ್ಮ ಮೆನು ಏನಿದೆ ಅದನ್ನು ನಾವು ಓಡಿಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಇಡ್ಲಿ ಇದೆ, ವಡೆ ಇದೆ, ಪೂರಿ, ರವಾ ಇಡ್ಲಿ, ಖಾರ ಬಾತ್, ಕೇಸರಿ ಬಾತ್, ದೋಸೆ, ಬೆಣ್ಣೆ ಮಸಾಲೆ, ಮಸಾಲೆ ದೋಸೆ, ಬೆಣ್ಣೆ ಪ್ಲೇನ್ ದೋಸೆ, ಸೆಟ್ ದೋಸೆ ಇದೆ. ಹೌದೌದು, ಮಾಮೂಲಿ ಸಂಡೇ ಏನಿದೆ ಅದರ ರಶ್ ಇದೆ, ಅದ್ರ ಪ್ರಕಾರವಾಗಿ ನಾವು ನಡೆಸ್ತಾ ಇದ್ದೀವಿ. ಗಣೇಶ್ ಅವರು ಹೇಳೋ ಪ್ರಕಾರ ಇಲ್ಲಿ ಮಾಲೀಕರು ಮೆನುಗಳು ಆಗಿದೆ, ಚೇಂಜ್ ಮಾಡಿಲ್ಲ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಸಿಲಿಂಡರ್ ದಿನಕ್ಕೆ 5-6 ಬೇಕಾಗುತ್ತೆ. ನಾವು ತರಿಸ್ಕೊಳ್ತಿದ್ವಿ. ಒಂದು ಕಡೆ ಬ್ಲ್ಯಾಕಲ್ಲೇ ಆಯಿತು, ದುಡ್ಡು ಕೊಟ್ಟರೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬಂದು CTRಗೆ ಬಂದು ಒಂದು ಕಡೆ ದೋಸೆ ತಿಂತಿದ್ದಾರೆ. ಇಲ್ಲಿ ವೆರೈಟಿ ಫುಡ್ ಸಿಗುತ್ತೆ, ದೋಸೆ, ಇಡ್ಲಿ, ಪೂರಿ ವೆರೈಟಿ ಆಗಿರುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಹೋಟೆಲಲ್ಲಿ ಬಂದು ಈಗ ದೋಸೆ, ಇಡ್ಲಿ ಮತ್ತೊಂದು ಕಡೆ ಪೂರಿ ಎಲ್ಲ ಸಿಗುತ್ತೆ ಈ ಒಂದು CTRಲ್ಲಿ. ಹೀಗಾಗಿ ಬಂದು ತಿಂತಿದ್ದಾರೆ. ಜಾಸ್ತಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.